ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನನ್ನ ಒರಿಜಿನಲ್ ಕ್ಯಾರೆಕ್ಟರ್ ತೋರಿಸ್ತೆ ಅಂದ್ರೆ ತಡ್ಕೊಳ್ಳೋದಿಲ್ಲ. ಬನ್ನಿ ಕೂತ್ಕೊಳ್ಳಿ. ಕಲ್ಯಾಣಿ, ಬೇಡ ಅಂತ ಹೇಳಿದ್ರೆ ಅರ್ಥ ಆಗಲ್ವಾ? ಪರ್ಮಿಷನ್ ಕೇಳಬೇಕು ಅಂತ ಗೊತ್ತಾಗಲ್ವಾ? ಹೌದಾ, ಪರ್ಮಿಷನ್ ಕೇಳ್ಬೇಕಿತ್ತಾ? ಸರಿ, ತಗೊಳ್ತೀನಿ ಬಿಡಿ. ಆದ್ರೆ ನನ್ ಕುತ್ತಿಗೆಗೆ ತಾಳಿ ಕಟ್ಟೋಕ್ಕೂ ಮುಂಚೆ ನೀವ್ ನನ್ ಪರ್ಮಿಷನ್ ಕೇಳಿದ್ರಾ? ಅಟ್ಲೀಸ್ಟ್ ಒಂದ್ ಮಾತು ಹೇಳಿದ್ರಾ? ಇಲ್ವಲ್ಲ. ಆಗ ನೆನ್ಪಾಗದೆ ಇರೋ ಪರ್ಮಿಷನ್ ಇವಾಗ ನೆನ್ಪಾಗೋಯ್ತಾ? ಚೆನ್ನಾಗಿದೆ. ಅದು ಬೇರೆ, ಇದು ಬೇರೆ. ಯಾವುದು ಬೇರೆ ಅಲ್ಲ. ಮುಂಚೆ ಆದ್ರೆ ನಮ್ಮ ಮಧ್ಯ ಯಾವುದೇ ರೀತಿ ಸಂಬಂಧನೂ ಇರ್ಲಿಲ್ಲ. ಆದ್ರೆ ಇವಾಗ ಪಂಚಭೂತಗಳ ಸಾಕ್ಷಿಯಾಗಿ ಮದ್ವೆ ಆಗಿರೋ ಗಂಡ ಹೆಂಡತಿ, ಒಬ್ರ ಮೇಲೆ ಒಬ್ರಿಗೆ ಎಲ್ಲ ಅಧಿಕಾರನೂ ಇರುತ್ತೆ. ಅಮ್ಮ, ಅಯ್ಯೋ ಅಯ್ಯೋ, ನನ್ನ ಅನುಮಾನ ನಿಜ ಆಗೋಯ್ತು. ಒಂದೇ ಕ್ಷಣದಲ್ಲಿ ಅವನ ಮನಸ್ಸನ್ನೇ ಬದಲಾಯಿಸ್ಬಿಟ್ಟಿದ್ದಾಳೆ. ಇದನ್ನ ಹೇಗಾದ್ರೂ ಮಾಡಿ ತಡಿಬೇಕು. ಅಯ್ಯೋ ನೋವು! ಶೌರ್ಯ, ಶೌರ್ಯ! ಶೌರ್ಯ, ಅಯ್ಯೋ ಶೌರ್ಯ, ನೋವು ಕಣೋ, ನೋವು. ಅಯ್ಯೋ ಶೌರ್ಯ, ಅಯ್ಯೋ ತಡ್ಕೊಳಕ್ಕಾಗ್ತಾ ಇಲ್ಲ. ಅಮ್ಮ, ಏನಾಯ್ತಮ್ಮ? ಯಾಕೆ ಕಿರ್ಚ್ಕೊಂಡೆ? ಸಹಿಸ್ಕೊಳಕ್ಕಾಗ್ತಿರೋಷ್ಟು ನೋವಾಗ್ತಿದೆ ಕಣೋ. ನೋವು ಕಮ್ಮಿ ಆಗಿದೆಯಲ್ಲ ಅಂತ ಅನ್ಕೊಂಡೆ. ಆವಾಗ್ಲೇ ಕಲ್ಯಾಣಿಗೆ ಆಯಿಂಟ್ಮೆಂಟ್ ಹಚ್ಚು ಅಂದಿದ್ದಕ್ಕೆ ಗಟ್ಟಿಯಾಗಿ ಹಚ್ಬಿಟ್ಲು ಕಣೋ. ಮತ್ತೆ ನೋವು ಜಾಸ್ತಿ ಆಗೋಯ್ತು ಕಣೋ. ಅಯ್ಯೋ ಅಮ್ಮ. ನಾನ್ ನಿಧಾನವಾಗಿ ಹಚ್ತೆ ಆಫೀಸರ್. ಶಟ್ ಅಪ್. ನಾನು ಹಚ್ತೀನಿ ರಮ್ಮ. ನನಗೆ ಹೇಳ್ಬೇಕು ತಾನೆ, ನಾನೇ ಹಚ್ತಿದ್ದೆ. ಮೊದ್ಲೇ ನಿನ್ ಡ್ಯೂಟಿಯಿಂದ ಸುಸ್ತಾಗಿ ಬಂದಿರ್ತೀಯ ಅಂತ ನಾನು ನಿನಗೆ ಹೇಳಲಿಲ್ಲ ಕಂದ. ಅಮ್ಮ, ಅಮ್ಮ, ಸ್ವಲ್ಪ ನೋವು ತಡ್ಕೊಳಮ್ಮ. ನನ್ನ ಮಗನ ನಿನ್ನ ಸರ್ಗ ಗಂಟು ಹಾಕೋಬೇಕು ಅಂದ್ಕೊಳ್ಳೋ ಪ್ರತಿ ಸಲನೂ ನನ್ನ ಮಗ ಬಂದು ನನ್ನ ಸರ್ಗ ಹಿಡ್ಕೊಳ್ಳೋ ಹಾಗೆ ಮಾಡ್ತೀನಿ. ಶೌರ್ಯ ನಾನು ಹಾಕಿರೋ ಗೆರೆನ ದಾಟಲ್ಲ. ಹೇಗಿದೆ ನನ್ನ ಪ್ಲಾನ್? ಬೆಕ್ಕಿಗೂ ನಾಯಿಗೂ ವೈರತ್ವ ಯಾಕೆ ಅಂದರೆ ಏನು ಹೇಳೋದು? ಜಾತಿ ಲಕ್ಷಣ. ಇದು ಅಷ್ಟೇನೆ. ಒಂದಲ್ಲ ಒಂದಿನ ನೀವೇ ನನ್ನ ಅರ್ಥ ಮಾಡ್ಕೋತೀರಾ ಅತ್ತೆ? ತುಂಬಾನೇ ಅರ್ಥ ಮಾಡ್ಕೊಂಡಿದ್ದೀನಿ ಬಿಡು.
ಇವಾಗ ಹೇಗಿದ್ಯಮ್ಮ? ಪರವಾಗಿಲ್ಲ ಕಣೋ, ನಿನ್ ಪ್ರೀತಿಗೆ ನೋವು ಕಮ್ಮಿ ಆಗೋಯ್ತು. ಶೌರ್ಯ, ನೀನು ಹೋಗಿ ಮಲ್ಕೋ, ನಾನು ನೋಡ್ಕೋತೀನಿ. ಪರವಾಗಿಲ್ಲ ಅಪ್ಪ, ನಾನು ಇಲ್ಲೇ ಇರ್ತೀನಿ. ಮತ್ತೆ ನೋವು ಜಾಸ್ತಿ ಆದರೆ ನನ್ನ ಹೆಂಡತಿನ ನಾನು ನೋಡ್ಕೋತೀನಿ. ನೀನು ಹೋಗು, ಕಲ್ಯಾಣಿ ನಿನಗೋಸ್ಕರ ವೇಟ್ ಮಾಡ್ತಾ ಇದ್ದಾಳೆ. ಅಮ್ಮ ನೋವು ಅಂತ ಕಿರ್ಚಿ ಅರ್ಧ ಗಂಟೆ ಆದ್ಮೇಲೆ ಬಂದಿದ್ಯಾ, ಇದೇನ ನೋಡ್ಕೊಳ್ಳೋದು ಅಂದ್ರೆ? ಓಹೋ, ಹಿಟ್ ಚೆನ್ನಾಗಿದೆ ಕಣೋ. ಇಷ್ಟು ವರ್ಷ ನಾನಲ್ಲದೆ ಯಾರು ನೋಡ್ಕೊಂಡಿದ್ದಾರಪ್ಪ? ಹೋಗು, ನಿನ್ನ ಮಗನ್ನ ಹೆಂಡತಿನ ಪ್ರೀತಿನ ನೋಡ್ಕೋ. ಏನ್ರಿ ಅವ್ನು ಇರ್ತೀನಿ ಅಂತಿದ್ದಾನೆ, ಇರೋದಕ್ ಬಿಡುತ್ತಾನೆ? ರಾತ್ರಿ ಎಲ್ಲ ನಿನ್ನ ಹತ್ರ ಜಾಗರಣೆ ಮಾಡಿದ್ರೆ ನಾಳೆ ಅವನ್ ಡ್ಯೂಟಿಗೆ ಹೋದಾಗೇನೆ. ಶೌರ್ಯ, ನೀನು ಹೋಗು. ಅದು ಸರಿ ಅಮ್ಮ, ಹುಷಾರು. ಹೋಗಮ್ಮ. ಏನ್ ಬಾಲಾಜಿ ಇದೆಲ್ಲ? ಇಷ್ಟು ಬೆಳಗ್ಗೆನೆ ಹೂವು ಬಾಳೆಕಂಬ ಎಲ್ಲ ತಗೊಂಡ್ ಬಂದಿದ್ಯಾ? ಪೂಜೆ ಇದೆ ಅಲ್ವೇನಮ್ಮ? ಪೂಜೆ ಅಂದ್ರೆ ಇವೆಲ್ಲ ಬೇಕು ಅಲ್ವಾ? ಶೌರ್ಯ ದಮಯಂತಿ ಪೂಜೆಗೆ ಒಪ್ಕೊಂಡಿಲ್ಲ ಅಲ್ವಾ? ಇದೆಲ್ಲ ಯಾಕೆ ತಗೊಂಬಂದೆ? ಕಲ್ಯಾಣಿ ಅಮ್ಮವ್ರು ತಗೊಂಡ್ ಬರೋಕ್ ಹೇಳಿದ್ರಮ್ಮ, ಅದಕ್ಕೆ ತಗೊಂಡ್ ಬಂದೆ. ಏನು ಕಲ್ಯಾಣಿ ತಗೊಂಡ್ ಬಾನ್ಲಾ? ಹೌದಮ್ಮ, ನಾನೇ ತರೋಕ್ ಹೇಳಿದ್ದು. ಆ ಕಡೆ ಶೌರ್ಯ ಒಪ್ಕೊಳ್ಳಿಲ್ಲ, ದಮಯಂತಿ ಕೂಡ ಬೇಡ ಅಂದ್ಲು. ಅವರಿಬ್ರು ಬೇಡ ಅಂದ್ಮೇಲೆ ಹೇಗ್ ಪೂಜೆ ಮಾಡಕ್ಕಾಗುತ್ತೆ? ಒಂದ್ ವೇಳೆ ಶೌರ್ಯ ಒಪ್ಕೊಂಡ್ರು ದಮಯಂತಿ ಅದ್ಗೆ ಖಂಡಿತ ಒಪ್ಕೊಳ್ಳಲ್ಲ. ಯಾಕೆ ಒಪ್ಕೊಳ್ಳಲ್ಲ? ಅಂದ್ರೆ ನೀವು ಒಪ್ಕೊಂಡ್ಬಿಟ್ರ ಅದ್ಗೆ? ಒಪ್ಕೊಳ್ದೆ ಇರೋಕ್ಕಾಗತ್ತಾ? ಖುಷಿನಲ್ಲಿ ನಾನು ಹಾಕಿದ 4 ಹೆಜ್ಜೆ ಕಲ್ಯಾಣಿ ಫೋನಲ್ಲಿ ಸಿಕ್ಕಾಕೊಂಡಿದೆ. ನಾನು ಅವಳ ಕೈಯಲ್ಲಿ ಸಿಕ್ಕಾಕೊಂಡಿದ್ದೀನಿ. ಆದರೂ ಸ್ವಲ್ಪ ಟೈಮ್ ಇದೆ ಅಲ್ವಾ? ಆ ವಿಡಿಯೋನ ಹೇಗಾದರೂ ಡಿಲೀಟ್ ಮಾಡಿ ಮಾತನ್ನು ಬದಲಾಯಿಸ್ಬೇಕು. ಯಾಕೆ ಮಾತಾಡ್ತಿಲ್ಲ ದಮಯಂತಿ? ಏನದ್ಗೆ ನೀವು ಹೇಳ್ತಿರೋದು ನಿಜನಾ? ಇಂಥ ವಿಷಯದಲ್ಲಿ ಸುಳ್ಳು ಹೇಳ್ತೀನಾ? ಪೂಜೆಗೆ ನಾನು ಒಪ್ಕೊಂಡಿದ್ದೀನಿ. ಇನ್ಯಾರೋ ಆ ಗಿರಿಜಾದೇವಿನೇ. ರಾತ್ರಿ ನನ್ನ ಕನ್ಸಿಗೆ ಬಂದು ನೀನ್ ಈ ಕಲ್ಯಾಣೋತ್ಸವನ ಮಾಡಿಸಿದ್ರೆ ನಿನ್ ನೋವನ್ನೆಲ್ಲ ಕಡಿಮೆ ಮಾಡ್ತೀನಿ, ಬೆಳಿಗ್ಗೆ ಆಗೋ ಹೊತ್ತಿಗೆ ನಿನ್ ಮಾಮೂಲಿಯಾಗಿ ನಡೆಯೋ ಹಾಗೆ ಮಾಡ್ತೀನಿ ಅಂದ್ಲು. ಅಮ್ಮನವ್ರು ಕೇಳಿದ್ಮೇಲೆ ಆಗಲ್ಲ ಅಂತ ಹೇಳಕ್ಕಾಗತ್ತಾ? ಆಗತ್ತೆ ಅಂದೆ ಅಷ್ಟೇ. ಬೆಳಿಗ್ಗೆ ನಿದ್ದೆಯಿಂದ ಹೇಳ್ತಿದ್ದ ಹಾಗೆ ನೋವೆಲ್ಲ ಮಾಯ ಆಗೋಗಿದೆ. ನೋಡು, ನಾನಿವಾಗ ಕುಣ್ಕೊಂಡ್ ನಡೀತಿಲ್ಲ, ಮಾಮೂಲಿಯಾಗಿ ನಡೀತಿದ್ದೀನಿ. ನಮ್ಮ ಅತ್ತೆಗಿರೋ ಟ್ಯಾಲೆಂಟ್ ಸಾಮಾನ್ಯವಾದಲ್ಲ. ಆಕ್ಟಿಂಗ್ ಚೆನ್ನಾಗಿ ಮಾಡ್ತಾರೆ ಅನ್ಕೊಂಡ್ರೆ ಸಿನಿಮಾಗೂ ಕತೆ ಬರೀತಾರೆ ಅನ್ಸುತ್ತೆ.
ನೋವು ಕಡಿಮೆ ಆಗ್ತಿದ್ದ ಹಾಗೆ ಎದ್ದು ಓಡಾಡ್ತಿದ್ಯಾ? ಡಾಕ್ಟರ್ ಹೇಳಿದಾರೆ ತಾನೆ ರೆಸ್ಟ್ ತಗೋಬೇಕು ಅಂತ. ಅಮ್ಮನವ್ರೆ ಆಶೀರ್ವಾದ ಮಾಡಿದ್ಮೇಲೆ ಡಾಕ್ಟರ್ ಮಾತು ಯಾವ ಮಹಾನೋ. ಇವತ್ತು ನಮ್ಮ ಮನೇಲಿ ಗಿರಿಜಾ ಕಲ್ಯಾಣ ನಡೆಯತ್ತೆ. ಅಮ್ಮ, ನನ್ನ ಮಾತು ಕೇಳು, ನೀನ್ ರೆಸ್ಟ್ ತಗೋ. ಸಾಕ್ ಸುಮ್ನೆ ಇರೋ. ಪೂಜೆ ಮಾಡಿಸ್ತೀನಿ ಅಂತ ಅಮ್ಮನವ್ರಿಗೆ ಮಾತು ಕೊಟ್ಟಿದ್ದೀನಿ. ಮಾತಿಗೆ ತಪ್ಪಿದ್ರೆ ಸಿನಿಮಾ ತೋರಿಸ್ಬಿಡ್ತಾಳೆ. ಸಿನಿಮಾ ತೋರಿಸ್ತಾಳ ಅದ್ಗೆ? ಅದೇ ಕೋಪ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಉಪವಾಸ ಇರಬೇಕು ಕಲ್ಯಾಣಿ. ನಾನು ಇರ್ತೀನಿ ಅಜ್ಜಿ. ಬರೀ ಉಪವಾಸನೇ ಅಲ್ಲ, ಮೆಣಸಿನ್ಕಾಯಿ ಪೊಂಗಲ್ ಮಾಡಬೇಕು, ಮೆಣಸಿನ್ಕಾಯಿ ಸಾರು ಮಾಡಬೇಕು. ಅಷ್ಟಕ್ಕೂ ಎಲ್ಲ ಅಡುಗೆನೂ ಮೆಣಸಿನ್ಕಾಯಿಂದನೇ ಮಾಡಬೇಕು. ಮಾಡ್ತೀನಿ ಅಜ್ಜಿ. ಅದು ಮಾತ್ರ ನಿಜ. ಅವಳು ನಾಡ್ಸೋಣ ಅಂತ ಅನ್ಕೊಂಡ್ರೆ ನನ್ನನ್ನೇ ಆಡಿಸ್ತಾ ಇದ್ದಾಳೆ. ಧನುರ್ಮಾಸದಲ್ಲಿ ಮಾಡೋ ಈ ಪೂಜೆ ತುಂಬಾ ವಿಶೇಷವಾಗಿರೋದು. ಎಲ್ಲೂ ಯಾವುದೇ ತಪ್ಪಾಗ್ದಿರೋ ಹಾಗೆ ಏರ್ಪಾಡೆಲ್ಲ ಮಾಡಿ. ಈ ಗಿರಿಜಾ ಕಲ್ಯಾಣದ ಬಗ್ಗೆ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ಯಾ? ಗೊತ್ತಿಲ್ಲ ಅಜ್ಜಿ. ನೀವ್ ಹೇಳಿದ್ಮೇಲೆ ಮೊದಲನೇ ಸಲ ಗಿರಿಜಾ ಕಲ್ಯಾಣದ ಬಗ್ಗೆ ಕೇಳ್ತಾ ಇರೋದು. ಗೊತ್ತಿಲ್ಲದೆ ಯಾವ ಕೆಲಸ ಮಾಡಿದ್ರೂ ಅದ್ರ ಫಲ ಸಿಗೋದಿಲ್ಲಮ್ಮ. ಮುಖ್ಯವಾಗಿ ಈ ಪೂಜೆ ಪುರಸ್ಕಾರದ ವಿಷಯದಲ್ಲಿ ಪೂರ್ತಿಯಾಗಿ ತಿಳ್ಕೊಂಡು ಮಾಡಬೇಕು. ಗಿರ್ಜಾದೇವಿ ಕಲ್ಯಾಣ ಅನ್ನೋದು ಪವಿತ್ರವಾಗಿ ಮಾಡಬೇಕಾಗಿರೋ ಕಾರ್ಯಕ್ರಮ. ನಿನ್ನೆವರೆಗೂ ದಮಯಂತಿ ಒಪ್ಕೊಳ್ದೇ ಇರೋದಕ್ಕೆ ಸಿದ್ಧತೆಗಳನ್ನ ಸರಿಯಾಗಿ ಮಾಡಲಿಲ್ಲ. ಆದರೂ ಸರಿ, ಮಾಡಬೇಕಾಗಿರೋದನ್ನ ಭಕ್ತಿಯಿಂದ ಮಾಡಬೇಕು. ಯಾಕಂದ್ರೆ ಇದು ಅಮ್ಮನವ್ರಿಗೆ ಮಾಡ್ತಿರೋ ಕಲ್ಯಾಣ. ಧನುರ್ಮಾಸದಲ್ಲಿ ಶಿವನಿಗೆ ಮಾಡೋ ವಿಶೇಷವಾದ ಪೂಜೆ ಇದು. ನಾವೆಷ್ಟು ಭಕ್ತಿ ಶ್ರದ್ಧೆಯಿಂದ ಮಾಡ್ತೀವೋ ಅಷ್ಟು ಮಹಾಶಿವನ ದಯೆ ನಮಗೆ ಲಭಿಸುತ್ತೆ. ಮುಖ್ಯವಾಗಿ ಪೂಜೆಯಲ್ಲಿ ಕೂತ್ಕೊಳ್ಳೋದು ನೀನಾಗಿರೋದಕ್ಕೆ ಆ ನಿಯಮಗಳನ್ನೆಲ್ಲ ಶ್ರದ್ಧೆಯಿಂದ ನೀನೇ ಪಾಲಿಸಬೇಕು ಕಲ್ಯಾಣಿ. ಆಯ್ತು ಅಜ್ಜಿ. ಹಾಗೆ ಪವಿತ್ರವಾದ ಗೋವಿನ ಗಂಜಲದಿಂದ ಮನೆ ಮುಂದೆ ಸಾರಿಸ್ಬೇಕು. ಹಾಗೇನೆ ರಂಗೋಲಿ ಹಾಕಿ ಹೂವಿಂದ ಅಲಂಕಾರ ಮಾಡಬೇಕು. ವಿಗ್ರಹ ಪ್ರತಿಷ್ಠೆ ಮಾಡಿದ ನಂತರ ಮಲ್ಲಿಕಾರ್ಜುನ ವ್ರತ ಮಾಡಿ ಗಿರ್ಜಾ ಕಲ್ಯಾಣ ಮಾಡಬೇಕು. ಏನೋ ಮಾಮೂಲಿ ಪೂಜೆ ಅನ್ಕೊಂಡಿದ್ವಿ, ಆದ್ರೆ ತುಂಬಾ ಕಾರ್ಯಕ್ರಮ ಇದೆ ಅತ್ತೆ. ಪೂಜಾ ಕಾರ್ಯಕ್ರಮ ಮಾತ್ರ ಅಲ್ಲ, ಮತ್ತೊಂದು ಕೆಲಸ ಕೂಡ ಇದೆ. ಇನ್ನೂ ಏನಿದ್ಯಮ್ಮ? ಗಿರ್ಜಾ ದೇವಿ ಹಾಗೆ ನಮ್ಮ ಕಲ್ಯಾಣಿನ ಸಿದ್ಧ ಮಾಡಬೇಕು. ಯಾವುದೋ ಚಿಕ್ಕ ಪೂಜೆ ಇರಬೇಕು ಅಂತ ಒಪ್ಕೊಂಡೆ, ಆದ್ರೆ ಇದು ತುಂಬಾ ದೊಡ್ಡ ಕಾರ್ಯಕ್ರಮನೇ. ಇದನ್ನ ತಡೆಯಕ್ಕಾಗ್ದಿರೋ ಹಾಗೆ ನನ್ನ ಕಾಲಿಗೆ ನನ್ನ ಕಾಲನ್ನೇ ಅಡ್ಡ ಇಟ್ಕೊಂಡಿದ್ದೀನಿ. ಏನೋ ಪೂಜೆ ಅಂದ್ರಲ್ಲ ಅಂತ ಒಂದು 4 ಹಣ್ಣು ಹೂವು ತಂದಿದ್ದೀನಿ. ನೀವು ಹೇಳಿರೋ ಪ್ರಕಾರ ಮಾಡಬೇಕು ಅಂದರೆ ಇದೆಲ್ಲ ಯಾವ ಮೂಲೆಗೂ ಸಾಕಾಗಲ್ಲ ಅಮ್ಮ. ಅದಕ್ಕೆ ಏನಾದರೂ ಮಾಡೋದಕ್ಕೆ ಮುಂಚೆ ಅದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೋಬೇಕು. ಜೊತೆಗೆ ಇವತ್ತೇ ಮಾಡಿದ್ರೆ ತುಂಬ ಒಳ್ಳೇದು. ನಡೀರಿ, ಬೇಗ ಬೇಕಾಗಿರೋ ಏರ್ಪಾಡೆಲ್ಲ ಮಾಡೋಣ. ನಡೀರಿ. ಹಾಗೆ ಆಗ್ಲಮ್ಮ. ಬನ್ನಿ. ಏನದ್ಗೆ ಏನ್ ಮಾಡ್ತಿದ್ದೀರಾ? ಅರ್ಥ ಆಗ್ತಿದ್ಯಾ? ಪೂಜೆಗೆ ಬಿಲ್ಕುಲ್ ಒಪ್ಕೊಳ್ಳೋದೇ ಇಲ್ಲ ಅಂತ ಹೇಳಿದ್ರಿ, ಅಂಥದ್ರಲ್ಲಿ ಪೂಜೆ ನಡಿಬೇಕು ಅಂತಿದ್ದೀರಾ? ಏನು ಮಾಡಕ್ಕಾಗಲ್ಲ, ಪೂಜೆ ನಡಿಲೇಬೇಕು. ಅದೇ ಬೇಡ ಅಂದೋರು ಯಾಕೆ ನಡಿಬೇಕು ಅಂತಿದ್ದೀರಾ? ಶೌರ್ಯ ಕಲ್ಯಾಣಿ ಒಂದಾಗ್ಬಾರ್ದು ಅಂತ ಕಾಲ್ ಮುರಿದಿರೋ ಹಾಗೆ ಇಂಥ ಆಕ್ಟಿಂಗ್ ಮಾಡಿದೋರು ನೀವೇ. ಅವರಿಬ್ರ ಹತ್ರ ಗಿರಿಜಾದೇವಿ ಪೂಜೆ ಮಾಡಿಸ್ಬೇಕು ಅಂತ ಯಾಕಂತಿದ್ದೀರೋ ಅಷ್ಟಕ್ಕೂ ಅರ್ಥನೇ ಆಗ್ತಿಲ್ಲ. ಹೇಳಿದ್ನಲ್ಲ, ಅಮ್ಮನವ್ರೆ ಕನ್ಸಲ್ ಬಂದು ಒಪ್ಸಿದ್ರು ಅಂತ. ಸುಮ್ನಿರಿ ಅತ್ಗೆ, ನಿಮಗ್ ಗಿರಿಜಾದೇವಿ ಕನ್ಸಲ್ ಬರೋದು ಅಂದ್ರೇನು? ಅಷ್ಟೋ ಇಷ್ಟೋ ಪೂಜೆ ಮಾಡೋರ್ಗೆ ಬರ್ತಿಲ್ಲ ಅಂಥದ್ರಲ್ಲಿ ನಿಮಗ್ ಕನ್ಸಲ್ ಬಂದಿದ್ದಾಳೆ ಅಂದ್ರೆ ನಾನಂತೂ ನಂಬಲ್ಲ. ನಂಬೇಕು. ಆಗಾಗ ಮಿಸ್ ಆಗಿ ನನ್ನಂತವ್ರ ಕನ್ಸಲ್ಲೂ ಕೂಡ ಅಮ್ಮನವ್ರು ಬರ್ತಿರ್ತಾರೆ. ನಿಮ್ಮನ್ನ ನಂಬೋದು.
ಈ ಪ್ರಪಂಚದಲ್ಲಿ ಯಾರನ್ನಾದ್ರೂ ನಂಬ್ತೀನಿ ಹೊರತು ನಿಮ್ಮನ್ ಮಾತ್ರ ನಂಬಲ್ಲ. ಸುಳ್ಳಿಗೆ ಸೀರೆ ಉಡಿಸ್ದ ಹಾಗಿರುತ್ತೆ. ನಿಮ್ಮನ್ ನಂಬಲ್ಲ ಅಂದ್ರೆ ನಂಬಲ್ಲ. ಬಾರ್ಸಿದ್ರೆ ಕೆನ್ನೆ ಪೂರಿ ತರ ಊದ್ಕೊಂಡ್ಬಿಡತ್ತೆ ಅಷ್ಟೇ. ಇದು ನಂಬೋ ವಿಷಯ ಅಲ್ವೇ? ಒಂದೇ ರಾತ್ರಿಲಿ ಇಂಥ ಬದಲಾವಣೆ ಹೇಗಾಯ್ತು? ಹಲೋ ಅಮ್ಮ. ಬುದ್ಧಿ ಇದೆಯಾ ನಿನ್ಗೆ? ಮನುಷ್ಯಲ ನೀನು? ತಾಯಿ ಯಾವ ಪರಿಸ್ಥಿತಿಲಿ ಹೇಗಿದ್ದಾಳೆ ಅನ್ನೋದು ಕೂಡ ನಿನಗ್ ಬೇಡ. ನಿನಗ್ ಬೇಕಾದಾಗ ಫೋನ್ ಮಾಡ್ತೀಯ. ಇವಾಗ ಏನ್ ಬೇಕು ನಿನ್ಗೆ? ಏನಮ್ಮ ಹಾಗಂತೀಯ? ನಿನ್ ಪಾಡಿಗೆ ನೀನ್ ಹೇಳೋದೇನಾ? ನಾನ್ ಹೇಳೋದ್ ಸ್ವಲ್ಪ ಕೂಡ ಕೇಳಲ್ವಾ? ಏನ್ ಹೇಳ್ತೀಯಾ? ಹೋಗ್ಲಿ, ನಿನ್ ತಮ್ಮ ನನ್ನ ಹತ್ರ ಬಂದಿದ್ದಾನೆ ಅನ್ನೋ ವಿಷಯನಾದ್ರೂ ಗೊತ್ತಾ? ಏನಮ್ಮ, ಸಿದ್ದು ನಿನ್ನ ಹತ್ರ ಬಂದಿದ್ದಾನಾ? ಚಿಕ್ಕಮ್ಮ, ಅಲ್ಲಿ ಪರಿಸ್ಥಿತಿ ಹೇಗಿದೆ? ಸಂಪದ, ನೀನು ಕೂಡ ಅಲ್ಲೇ ಇದೆಯಾ? ಮೊದಲು ನಾನು ಕೇಳಿದ್ದಕ್ಕೆ ಉತ್ತರ ಹೇಳಿ ಚಿಕ್ಕಮ್ಮ. ತುಂಬಾ ಜಗಳ ಆಗ್ತಾ ಇದೆ. ಕಲ್ಯಾಣಿಗೆ ದಮಯಂತಿ ತುಂಬಾ ಹಿಂಸೆ ಕೊಡ್ತಿದ್ದಾರೆ ಅಂತ ಹೇಳಿದ್ರಂತೆ. ಹಾ, ನಿನ್ನೆ ರಾತ್ರಿವರೆಗೂ ಇಲ್ಲಿ ಪರಿಸ್ಥಿತಿ ಅದೇ. ಆದ್ರೆ ರಾತ್ರಿ ಏನ್ ನಡೀತೋ ಗೊತ್ತಿಲ್ಲ. ಬೆಳಗ್ಗೆ ಹಾಕೋ ಅಷ್ಟೊತ್ತಿಗೆ ಎಲ್ಲ ಬದಲಾಗೋಯ್ತು. ಏನಾಯ್ತು? ಕಾವಲಿ ಮೇಲೆ ದೋಸೆನ್ ತಿರುಗಿಸ್ದ ಹಾಗೆ ದಮಯಂತಿ ಅತ್ತಿಗೆ ಮಾತ್ ಬದಲಾಯಿಸ್ಬಿಟ್ರು. ಇವಾಗ ಆ ಶೌರ್ಯ ಕಲ್ಯಾಣಿ ಇಬ್ರು ಚೆನ್ನಾಗಿರ್ಬೇಕು ಅಂತ ಪೂಜೆ ಮಾಡಿಸ್ತೀನಿ ಅಂತಿದ್ದಾರೆ. ಚಾನ್ಸೇ ಇಲ್ಲ ಚಿಕ್ಕಮ್ಮ. ನನಗೂ ಅರ್ಥ ಆಗ್ದಿರೋದು ಅದೇ. ಸರಿ, ನಾನ್ ಜಾಸ್ತಿ ಮಾತಾಡೋಕ್ಕಾಗಲ್ಲ, ಯಾರಾದ್ರೂ ನೋಡ್ಬಿಡ್ತಾರೆ. ಇಲ್ಲಿ ಏನ್ ನಡೀತಿದೆ ಅನ್ನೋದನ್ನ ಅವಾಗ ಅಪ್ಡೇಟ್ ಮಾಡ್ತೀನಿ ಬಿಡು. ಏ ಸಿದ್ದು, ಯಾಕೋ ನಿನ್ಗೆ ಕರ್ಮ ಇಲ್ಲ? ನಿನಗ್ ಮಾತ್ರ ಅಲ್ಲ, ನಿನ್ ಜೊತೆ ಸೇರಿ ನನ್ಗೂ ಕೂಡ. ನಿನ್ಗೆ ಎಷ್ಟು ಹೇಳಿದ್ರು ಕೇಳಿಸ್ಕೊಳ್ಳೋದು ಇಲ್ಲ, ಅರ್ಥನೂ ಆಗಲ್ಲ. ನಿನ್ಗೆ ಸಂಪದ ಮೋಡಿ ಮಾಡಿದಾಳೆ. ಈಗ್ಲೂ ಕಾಲ ಮಿಂಚಿಲ್ಲ ಸಿದ್ದು. ನನ್ ಮಾತ್ ಕೇಳು, ಇವಳನ್ನ ಬಿಟ್ಬಿಡು. ಆ ಶೌರ್ಯನ್ಗೆ ಈ ದರಿದ್ರನ ಒಪ್ಪಿಸ್ಬಿಡು. ನೀನು ಒಳ್ಳೆ ಹುಡುಗಿನ ನೋಡಿ ಮದ್ವೆ ಮಾಡ್ಕೊಳ್ಳೋ. ಅಮ್ಮ, ಈ ಜೀವನಕ್ಕೆ ಸಾವಾದ್ರೂ ಬದುಕಾದ್ರೂ ಸಂಪದ ಜೊತೆನೆ. ಇದನ್ನ ನಾನು ಯಾವಾಗ್ಲೂ ಫಿಕ್ಸ್ ಆಗಿದ್ದೀನಿ. ನಿನಗ್ ಕೂಡ ಹೇಳ್ತಾ ಇದ್ದೀನಿ ಕೇಳು. ನಾನು ಎಷ್ಟು ಪ್ರೀತಿಸ್ತಾ ಇದ್ದೀನೋ, ಸಂಪದ ಕೂಡ ನನ್ನ ಅಷ್ಟೇ ಪ್ರೀತಿಸ್ತಾ ಇದ್ದಾಳೆ. ಅವಳು ನನಗೋಸ್ಕರ ಹ್ಯಾಪಿ ಲೈಫ್ನ ಹೆತ್ ಮಗುನೂ ಬಿಟ್ಟು ಬಂದಿದ್ದಾಳಮ್ಮ. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ನನಗೋಸ್ಕರ ತನ್ನ ಲೈಫ್ನೇ ತ್ಯಾಗ ಮಾಡಿದಾಳಮ್ಮ. ಇನ್ಯಾವತ್ತೂ ಹೀಗೆ ಅನ್ಬೇಡ. ನನಗೆ ನೋವಾಗ್ತಿರೋದು ನಿನ್ ಜೀವನದ ಬಗ್ಗೆ ಕಣೋ. ಅಷ್ಟು ನೋವಿರೋದಾದ್ರೆ 2 ಕೋಟಿ ದುಡ್ಡು ಕೊಡು. 2 ಕೋಟಿನಾ? ಹೋಗ್ಲಿ ಕೋಟಿ ಕೊಡಲ್ಲ ಅಲ್ವಾ? ನಿನಗೆ ಮನ್ಸು ಬರಲ್ವಲ್ಲ? ಅದಕ್ಕೆ ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಏನ್ ಮಾಡ್ತೀಯೋ? ಈಗಿಂದೀಗ್ಲೇ 2 ಕೋಟಿ ನಿನ್ಗೆ ಎಲ್ಲಿ ಸಿಗುತ್ತೆ? ಶೌರ್ಯ ಅವ್ರ ಮನೆಯಲ್ಲಿ. ಸಿದ್ದು, ಏನಂತಿದ್ಯಾ? ಯೋಚನೆ ಮಾಡಿ ನಿರ್ಧಾರಕ್ಕೆ ಬಂದಿದ್ಯಾ? ಹೌದು ಸ್ಯಾಮ್. ಈ ವಿಡಿಯೋ ನೋಡು, ನಮ್ಮ ಅಕ್ಕ ಕಳಿಸಿದಾಳೆ. ಧನುರ್ಮಾಸದಲ್ಲಿ ಮಾಡೋ ಈ ಪೂಜೆ ತುಂಬಾ ವಿಶೇಷವಾಗಿರೋದು. ಎಲ್ಲೂ ಯಾವುದೇ ತಪ್ಪಾಗ್ದಿರೋ ಹಾಗೆ ಏರ್ಪಾಡೆಲ್ಲ ಮಾಡಿ. ಜೊತೆಗೆ ಇವತ್ತೇ ಮಾಡಿದ್ರೆ ತುಂಬಾ ಒಳ್ಳೇದು. ನಡೀರಿ, ಬೇಗ ಬೇಕಾಗಿರೋ ಏರ್ಪಾಡೆಲ್ಲ ಮಾಡೋಣ, ನಡೀರಿ. ಎಲ್ಲರೂ ಪೂಜೆ ಗಡಿಬಿಡಿಲಿರ್ತಾರೆ. ಇದೇ ನಮ್ಗೆ ಕರೆಕ್ಟ್ ಟೈಮ್. ಹೇಗಾದರೂ ನಾವು ಮನೆ ಒಳಗಡೆ ಹೋದರೆ ಸಾಕು. ಕರೆಕ್ಟ್ ಟೈಮ್ ನೋಡಿಕೊಂಡು
ಸಿಕ್ಕಷ್ಟು ದೋಚ್ಕೊಂಡು ಬರ್ಬೋದು. ನಾವ್ ಅನ್ಕೊಂಡಿರೋಷ್ಟು ಈಸಿ ಅಲ್ಲ ಸಿದ್ದು. ಪ್ರಯತ್ನ ಶುರು ಮಾಡ್ದೇನೆ ಸೋಲಿನ ಬಗ್ಗೆ ಯೋಚನೆ ಮಾಡೋದು ಅವಿವೇಕ ಸ್ಯಾಮ್. ಏಯ್, ಹೋಗಿ ಹೋಗಿ ಹುಲಿ ಬೈಕ್ ತಲೆ ಕೊಡ್ತೀನಿ ಅಂತಿದ್ಯಲ್ಲೋ. ನಾನು ಸಂಪದ ಎಲ್ಲಿಗಾದ್ರೂ ಹೋಗಿ ಹ್ಯಾಪಿಯಾಗಿ ಬದುಕಬೇಕು ಅಂದ್ರೆ ಈ ರಿಸ್ಕ್ ತಪ್ಪಲ್ಲ ಅಮ್ಮ. ನಿನಗೆ ನಮ್ಮ ಮೇಲೆ ಪ್ರೀತಿ ಇದ್ರೆ ದುಡ್ಡು ಕೊಡು, ಇಲ್ಲ ಅಂದ್ರೆ ನಮ್ಮ ಕೆಲ್ಸಕ್ಕೆ ಅಡ್ಡ ಬರಬೇಡ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಶೌರ್ಯ ಸಾಯಿಸ್ಬಿಡ್ತಾನೆ. ಸಿದ್ದು, ಶೌರ್ಯ ನಮ್ಮನ್ನ ಗುರ್ತು ಹಿಡಿದೆ ಹೇಗಿರ್ತಾನೆ? ಗುರ್ತು ಹಿಡಿಯೋ ಹಾಗೆ ನಾವು ಯಾಕೆ ಹೋಗ್ತೀವಿ ಸ್ಯಾಮ್? ಯಾವುದೋ ಒಂದು ಲೂಪ್ ಹೋಲ್ ಸಿಗದೆ ಇರಲ್ಲ.